ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ, ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ, ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಎಚ್.ಡಿ.ಕೋಟೆ ತಾಲೂಕಿನ ಡಿ.ಬಿ.ಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಳೂರು ಅಡಿಯ ರೈತ ಮಹಿಳೆಯಾದಂಥ ಗೌರಿರವರು. ಇವರು ಕಳೆದ ಹಲವಾರು ವರ್ಷಗಳಿಂದ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ವಿವಿಧ ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಇವರು ಇರುವಂಥ ಕಡಿಮೆ ಭೂಪ್ರದೇಶದಲ್ಲೇ, ಅಂದರೆ 1 ಎಕರೆ ಭೂಪ್ರದೇಶದಲ್ಲೇ ವಿವಿಧ ರೀತಿಯ ತರಕಾರಿ ಬೆಳೆಗಳು ಹಾಗೂ ಧಾನ್ಯ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ಮಳೆಯಾಶ್ರಿತವಾಗಿ ಮಿಶ್ರ ಬೆಳೆಗಳನ್ನು ಬೆಳೀತಾ ತಮ್ಮ ಒಂದು ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಒಬ್ಬ ರೈತ ಮಹಿಳೆಯಾಗಿ ಹೊರಹೊಮ್ಮಿದ್ದಾರೆ. ಜೊತೆಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಕಾರ್ಯಕ್ರಮದ ವಿವಿಧ ಯೋಜನೆಗಳ ಅಡಿಯಲ್ಲಿ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ಅದನ್ನು ಸದುಪಯೋಗ ಪಡ್ಕೊಂಡು ಒಂದು ಉನ್ನತ ಮಟ್ಟದ ಕೃಷಿ ಜೀವನವನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಹಾಗಾದರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಒಬ್ಬ ರೈತ ಮಹಿಳೆಯಾಗಿ ಅದರ ಅನುಭವ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಗೌರಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಮೊದಲಿಗೆ ನಿಮ್ದೊಂದು ಪರಿಚಯವನ್ನ ಮಾಡಿಕೊಡಿ. ನನ್ನ ಹೆಸರು ಗೌರಿ ಗೋಳೂರಾಡಿ. ಆದರೆ ನಾವು ಸಂಘದಲ್ಲಿ ಸೇರಿ, ವಿವೇಕಾನಂದ ಸಂಘದಲ್ಲಿ ಸೇರಿ ಸುಮಾರು ಒಂದು 15 ವರ್ಷ ಆಗಿದೆ. ಆದರೆ ಅವರು ನಮಗೆ ಬಿತ್ತನೆ ಬೀಜ ಕೊಟ್ಟು ನಾವು ಅಲ್ಲಿ ಎಷ್ಟೋ ನಮಗೆ ಇಷ್ಟಂತ ಹೇಳೋಕ್ಕಾಗಲ್ಲ, ಅಷ್ಟು ಸ್ವಲ್ಪ ನಾವು ತರಕಾರಿ ಬೆಳೆಸಿ ಮಾಡಿ ಸ್ವಲ್ಪ ಅಮೌಂಟೆಲ್ಲ ಪಡ್ಕೊತೀವಿ. ಆದರೆ ಮೊದಲೆಲ್ಲ ಅವರು ಗೊಬ್ಬರ ಇದೆಲ್ಲ ನಮಗೆ ಕೊಟ್ಟಿದ್ದರು. ಇವಾಗ ನಮ್ಗೆ ಅದಿಲ್ಲ. ಸ್ವಲ್ಪ ಗೊಬ್ಬರ ಆದರೆ ಔಷಧಿಯೆಲ್ಲ ಕೊಟ್ಟರೆ ನಮಗೆಷ್ಟೋ ಉಪಕಾರ ಆಯ್ತದೆ. ಇವಾಗ ನಮ್ಗೆ ಕೂಲಿನಿಲ್ಲ, ಯಾವುದಿಲ್ಲ. ಇದೆ ನಮ್ಮ ಜೀವನ. ಕೂಲಿಗೂ ಐತಿನಿ ಇಲ್ಲ ಅಂತೆಲ್ಲ, ಅಪರೂಪ. ಆದರೆ ಇವಾಗ ತೋಟ ಬೆಳೆ ಎಷ್ಟು ಇದೆ ನಮ್ಮ ಜಮೀನಿ ಅಷ್ಟು ನಾವು ಮಾಡ್ತೀವಿ. ಅವ್ರು ಬಿತ್ತನೆ ಬೀಜ ಕೊಡ್ತಾರೆ ನಮ್ಮ ಸಂಘದಲ್ಲಿ. ಅದನ್ನು 2 ಎಕರೆ 3 ಎಕರೆ ಹಿಂಗೆ ಹಾಕ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಎಷ್ಟು ವರ್ಷದಿಂದ ತಾವು ಕೃಷಿ ಮಾಡ್ತಾ ಇದ್ದೀರಾ? ಕೃಷಿ ಒಂದು 25 ಆಯಿತು. ನಾವು ಜಮೀನು ಜಾಗ ಕಾಡು ಕೊಚ್ಚಿ ಬಯಲು ಮಾಡಿ 45-50 ವರ್ಷ ಆಗಿದೆ. ಆದರೆ ಮುಂಚೆ ಇಲ್ಲ. ಇವಾಗ ಒಂದು ನಾವು ಈ ಕೃಷಿ ಮಾಡೋಕೆ ಅದು ಮುಂಚೆ ನಮಗೆ ಇವಾಗ ನನ್ನ ಮೊಮೆಂಟು ನಮ್ಗೆ ಗೊತ್ತಿಲ್ಲ. ಇವಾಗ ಸ್ವಲ್ಪ ಗೊತ್ತಾಗಿದೆ. ಅವರು ಎಷ್ಟು ಬಿತ್ತನೆ ಬೀಜ ನಮ್ಗೆ ಕೊಡ್ತಾರೆ. ಅದರಿಂದ ನಮ್ಮ ಜಮೀನು ಕಾಡು ಕಟ್ಟಿಲ್ಲ, ಏನೋ ಸ್ವಲ್ಪ ಜೀವನ ಮಾಡಿ ಮುಂದುವರಿಸ್ತೀನಿ. ಎಷ್ಟು ಎಕರೆ ಭೂಪ್ರದೇಶದಲ್ಲಿ ತಾವು ಕೃಷಿ ಮಾಡ್ತಾ ಇದ್ದೀರಾ? ಜಮೀನು ಜಾಸ್ತಿ ಇರೋರು 2 ಎಕರೆ 3 ಎಕರೆ ಹಿಂಗೆ ಮಾಡ್ತಾರೆ. ಆದರೆ ನಮಗೆ ನಾನು ಒಬ್ಬಳೇ ಇರೋದು. ಅದಕ್ಕೆ 1 ಎಕರೆ ನಮ್ಮ ಕೈಲಿ ಆದಷ್ಟು ನಾನು ಮಾಡ್ತೀನಿ. ಅಂದ್ರೆ ಇರುವಂತ 1 ಎಕರೆ ಭೂಪ್ರದೇಶದಲ್ಲೇ ನೀವು ಕೃಷಿ ಮಾಡ್ತಾ ಇರೋದು. ಈಗ ಕಳೆದ 20-25 ವರ್ಷಗಳಿಂದ ತಾವು ಕೃಷಿ ಜೀವನವನ್ನೇ ಮಾಡ್ತಿರೋದು. ಕೃಷಿನಲ್ಲೇ ತಮ್ಮ ಒಂದು ಇಲ್ಲ, ಅದ್ರ ಮುಂಚೆ ನಾವು ರಾಗಿ ಹೀಗೆ ಮಾಡ್ಕೊಂಡು ಮೊದಲೆಲ್ಲ ಏನೇನು ಬೆಳೀತಾ ಇದ್ರಿ? ಪ್ರಮುಖ ರಾಗಿ, ಫಸ್ಟು ರಾಗಿ, ಆಮೇಲೆ ಶುಂಠಿ ಮಾಡ್ಕೊಂಡಿದ್ದು. ಶುಂಠಿ ಎಲ್ಲ ಬೆಳೀತಾ ಇದ್ರಾ? ಮೊದಲು ಅದ್ರ ಮುಂಚೆ. ಆಮೇಲೆ ಈಗ 2-3 ವರ್ಷದ ಕಾಲದಲ್ಲಿ ಇವಾಗನಂತ ಮಟ್ಟ ಅವ್ರು ಬಂದು ಏನೋ ಸ್ವಲ್ಪ ಸಂಘದಲ್ಲಿ ದುಡ್ಡು ಇದ್ದು ಅದೆಲ್ಲ ಮಾಡಿ ಸ್ವಲ್ಪ ಬಿತ್ತನೆ ಕೊಡೋಕ್ಕಾಯ್ತು. ಇವಾಗಲಿಂದ ಸ್ವಲ್ಪ ಜಮೀನಿಯಾಗ ಮಾಡ್ಕೊಂಡಿದ್ದೀನಿ. ಅವಾಗ ಕೇವಲ ಒಂದು ರಾಗಿ ಬೆಳ್ಕೊತಾ ಇದ್ರಿ, ಕೆಲವೊಂದು ಮನೆಗೆ ಬೇಕಾದಂತ ಧಾನ್ಯಗಳನ್ನ ಬೆಳ್ಕೊತಾ ಇದ್ರಿ, ಶುಂಠಿನೂ ಬೆಳೀತಾ ಇದ್ರಿ. ಆಗನ ಕೃಷಿ ಹೋಲ್ಸ್ಕೊತು ಅಂದ್ರೆ ಈಗಿನ ಕೃಷಿಗೂ ಎಷ್ಟೆಲ್ಲ ಬದಲಾವಣೆಗಳಾಗಿದೆ ತಮ್ಮಲ್ಲಿ? ಇವಾಗ ಇವ್ರು ಬಂದಾಗ ನಮ್ಗೆ ಸ್ವಲ್ಪ ಅಮೌಂಟಿಗೆ ತೊಂದರೆ ಏನೂ ಇಲ್ಲ. ಸ್ವಲ್ಪ ಏನೋ ಸಾರು ಜಿಂಕೆಗಳು ಇದು ಅದು ತಿಂದು ಆನೆಗಳು ತಿಂದು ನಮಗೇನೋ ಇಷ್ಟ ಸಿಗ್ತದೆ. ಸುಮಾರು ಏನೋ ಸಾರ್ಗ ಬರ್ತದೆ. ಆದರೆ ಬಂದು ಆಟಾಕ ಮಾಡಿ ಎಷ್ಟು ನಾವು ಬಲೆ ಕೆಟ್ಟಿದ್ರು, ಎಷ್ಟು ಉಪ್ಪರ ಕೆಟ್ಟಿದ್ರು, ಆದರೆ ಮಡ್ಗಲ್ಲ. ಅದ್ರ ಮೇಲೆ ಆರಿ ತಿಂದು ನಮಗೆ ನಮ್ಮ ಜೀವನಕ್ಕೆ ದುಡ್ಡು ಸಿಗ್ತದೆ. ಆಗ್ಲಿಂದನೂ ಕೂಡ ಈ ಭಾಗದಲ್ಲೆಲ್ಲ ಕಾಡು ಪ್ರಾಣಿಗಳ ಅದೇ ಜಾಸ್ತಿ. ಕೃಷಿ ಮಾಡೋದಕ್ಕಿಂತ ಅದನ್ನ ಬೆಳೆಗಳನ್ನ ಕಾಪಾಡ್ಕೊಳ್ಳೋದೇ ಒಂದು ದೊಡ್ಡ ಸವಾಲಿನ ಕೆಲಸ ಇದೆ. ಇಂದ್ರು ನಾವು ಅವರು ತಿನ್ಬೇಕು, ನಾವು ತಿನ್ಬೇಕು. ಅವರು ಮೃಗಗಳಾದ್ರೂ ಅವರು ಮನ್ಸರು ತಾನೆ. ಆನೆಗಳು ಮನ್ಸರೆ, ಜಿಂಕೆಗಳು ಮನ್ಸರೆ. ಅವರು ತಿನ್ನಿ, ನಾವು ಸ್ವಲ್ಪ ತಿಂತೀನಿ. ಪ್ರಕೃತಿಯಲ್ಲಿ ಬೆಳೆಯುವಂಥದ್ದು ಕೂಡ ಪ್ರತಿಯೊಬ್ಬರಿಗೂ ಸೇರ್ಬೇಕು. ಮನುಷ್ಯನಿಗೆ ಹೇಗೆ ಆಹಾರದ ಅವಶ್ಯಕತೆ ಇದೆ, ಪ್ರಾಣಿಗಳಿಗೂ ಅವಶ್ಯಕತೆ ಇದೆ. ಈಗ ಇರುವಂತ 1 ಎಕರೆ ಭೂ ಪ್ರದೇಶಕ್ಕೆ ನೀರಾವರಿ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀರಾ? ಇಲ್ಲ, ಮಳೆ
ಮಳೆ ಆಶ್ರಿತವಾಗಿ. ಮಳೆ ಬಂದರೆ ಮಾತ್ರ ನಾವು ಮಳೆ ಟೈಮಿಗೆ ಕೃಷಿ ಮಾಡ್ತೇವೆ. ಬೇಸಿಗೆ ಟೈಮಿಗೆ ನಮಗೆ ನೀರು ಇಲ್ಲ, ನಮ್ಗೆ ಅದೊಂದು ಕಷ್ಟ. ಸ್ವಲ್ಪ ಇವಾಗ ನನ್ನ ಮೊಮೆಂಟ್ ಅವರು ಸ್ವಲ್ಪ ಸೋಲಾರ್ ನಮಗೆ ಮಾಡಿದ್ರೆ ನಮ್ಗೆ ಅನುಕೂಲ ಆಯ್ತಿದೆ. ಅವ್ರು ಕೊಡೋಕ್ಕಾಯ್ತದೆ ಅವ್ರ ಕೈಲಿ. ಅವ್ರು ಸ್ವಲ್ಪ ಕೇಳಿ, ನೀವೇ ಕೇಳಿ ಮಾಡಿ ನಮಗೆ ತಂದರೆ ನಮಗೆ ಒಳ್ಳೇದಾಯ್ತಿತ್ತು. ಸ್ವಲ್ಪ ಔಷಧಿ ಗೊಬ್ಬರ ಸ್ವಲ್ಪ ಕೊಡಲಿ. ನಮ್ಗೆ ಅಷ್ಟು ಕೂಲಿ ಗೀಲಿ ಏನೂ ಇಲ್ಲ. ಕೊಡಗು ಹೋಗ್ಬೇಕು, ಕೊಡಗು ಬೆಳಿಗ್ಗೆ ಹೋದ್ರೆ ಬರೋದು ನಾವು ಸಾಯಂಕಾಲ. ಸ್ವಲ್ಪ ಅವರು ಸಹಾಯ ಮಾಡಿದ್ರೆ, ಈಗ ಬಿತ್ತನೆ ಬೀಜ ಕೊಡ್ತಾರಲ್ಲ ಅದರಿಂದ ಇದು ಸ್ವಲ್ಪ ಸಹಾಯ ಮಾಡಿದ್ರೆ ನಮ್ಗೆ ಒಳ್ಳೇದಾಯ್ತು. ಈಗ ಇರುವಂತ 1 ಎಕರೆ ಭೂಪ್ರದೇಶಕ್ಕೆ ತಾವು ನೀರಾವರಿ ವ್ಯವಸ್ಥೆಯನ್ನು ಮಾಡ್ಕೊಂಡಿಲ್ಲ, ಬೋರ್ವೆಲ್ ವ್ಯವಸ್ಥೆನೂ ಕೂಡ ಇಲ್ಲ. ಮಳೆ ಆಶ್ರಿತವಾಗಿ ಕೃಷಿ ಮಾಡ್ತೀರಾ. ವರ್ಷದಲ್ಲಿ ಎಷ್ಟು ತಿಂಗಳು ಕೃಷಿ ಮಾಡ್ತೀರಾಗಿದೆ? 6 ತಿಂಗಳು. 6 ತಿಂಗಳು ಕೃಷಿ ಚಟುವಟಿಕೆ ಮಾಡ್ತೀರಾ. ಇನ್ನುಳಿದ 6 ತಿಂಗಳಲ್ಲಿ ಏನ್ ಮಾಡ್ತೀರಾ? ಆಗಿರ್ತದೆ. ಮಳೆ ಬರಬೇಕು. ಬೇಸಿಗೆ ಟೈಮಲ್ಲಿ ಇಲ್ಲ, ಮಳೆ ಬಂದಾಗ ಮಾತ್ರ ಕೃಷಿ. ಬೇರೆ ಕಡೆ ಎಲ್ಲ ಬೇರೆ ಟೈಮಲ್ಲೆಲ್ಲ ನೀವು ಬೇರೆ ಕಡೆ ಕೂಲಿ ಕೆಲಸಕ್ಕೆ ಹೋಗ್ತೀರಾ? ಎಲ್ಲೆಲ್ಲಿಗೆಲ್ಲ ಹೋಗ್ತೀರಾ ಕೂಲಿ ಕೆಲಸ? ಇಲ್ಲಿ ಕೊಡಗು ಹೋಯ್ತೀವಿ ನಾವು. ಅಂದ್ರೆ ಹೊಳೆ ಹಚ್ಚಿ ಕೆರಕ್ಕೆ ಹೋಯ್ತೀವಿ ನಾವು. ಕೆಲಸ ಇದ್ರೆ ಅವರು ಹೇಳ್ತಾರೆ, ಕೆಲಸ ಇದ್ರೆ ಮನೇಲಿ ಹಿಂಗೆ. ಅಲ್ಲೆಲ್ಲ ಎಷ್ಟು ಕೂಲಿ ಸಿಗುತ್ತೆ? ಕೇರಳದಲ್ಲಿ 450 ಇದೆ, ಕೊಡಗಲ್ಲಿ 400 ರೂಪಾಯಿ ಇದೆ. ಊಟ ತಗೊಂಡೋಗ್ಬೇಕು ಕೊಡಗಲ್ಲಿ. ಆದರೆ ಕೇರಕ್ಕೆ ಹೋಗಿದ್ರೆ ಅವರು ಊಟ ಕೊಡ್ತಾರೆ ನಮಗೆ. ಊಟಕ್ಕೆ ಏನು ತೊಂದರೆ ಇಲ್ಲ. ಅಂದ್ರೆ ಮಳೆ ಆಶ್ರಿತವಾಗಿ ತಾವು ಕೃಷಿ ಮಾಡ್ತಾ ಇರೋದ್ರಿಂದ ಮಳೆ ಸಮಯದಲ್ಲಿ ಮಾತ್ರ ತಾವು ತಮ್ಮ ಜಮೀನಲ್ಲಿ ಕೃಷಿ ಮಾಡ್ತೀರಾ. ಬೇಸಿಗೆ ಟೈಮಲ್ಲೆಲ್ಲ ನೀವು ಬೇರೆ ಕಡೆ ಕೂಲಿ ಮಾಡಬೇಕಾಗಂತ ಸಂದರ್ಭ ಬಂದಿದೆ. ಕೂಲಿ ಮಾಡೋ ಸಂದರ್ಭದಲ್ಲಿ ಅಲ್ಲೂ ಸಹ ಕೃಷಿ ಸಂಬಂಧಪಟ್ಟಂತ ಕೂಲಿ ಕೆಲಸನೇ ಮಾಡ್ತೀರಾ? ಯಾವ್ಯಾವ ರೀತಿ ಕೆಲಸ ಮಾಡ್ತೀರಾ? ಅಲ್ಲಿ ಗುದ್ದಲಿ ಕೆಲಸ, ಕಾಚಿಲು, ಕೈ ಕಾಸಲು, ಆಮೇಲೆ ಚೇನೆ ಗಿನೆ, ಕುಡಿ. ಅವರು ಎಂತ ಕೆಲಸ ಹೇಳ್ತಾರೆ ಅಂತ ಕೆಲಸ ನಾವು ಮಾಡ್ಲೇಬೇಕಲ್ಲ. ಕೂಲಿ ಸಿಕ್ಕಾದ್ರೆ ಮಾಡ್ಲೇಬೇಕಲ್ಲ. ನಾಟಿ ಟೈಮಿಲಿ ನಾಟಿಗೆ ಹೋಯ್ತೀನಿ, ಮಳೆ ಟೈಮಿಲಿ ಕೆಲ್ಸಕ್ಕೆ ಹೋಯ್ತಾರೆ. ಆದರೆ ನಾವು ಜಾಗ ಹಿಡಿದು 5 ವರ್ಷ ಆಗಿದೆ, ನಮಗೇನು ಹಕ್ಕುಪತ್ರ ಏನು ಸಿಕ್ಕಿಲ್ಲ. ಮುಂಚೆ ನಾವು ಬಂದ ವರ್ಷದಲ್ಲಿ ಅವರು ಇಷ್ಟ ಬಂದಾಗ ಸರ್ಕಾರ ಒಂದೊಂದು ಆಡಿಗೆ ಅರಣ್ಯ ಕಮಿಟಿ ಆಗಿದೆ 15 ಆಳು. ಆದರೆ ಅವರು ಮುಖಾಂತರ ಸರ್ವೆ ಮಾಡಬೇಕಾಯ್ತು, ಸರ್ಕಾರ ಹಂಗೆ ಮಾಡಿಲ್ಲ. ಅವ್ರು ಇಷ್ಟ ಬಂದಾಗ ಸರ್ವೆ ಮಾಡಿ ತಗೊಂಡೋದ್ರು. ಆದರೆ 1 ಕುಂಟೆ 2 ಕುಂಟೆ ಮಾಡಿದೆ. ಆದರೆ ಹೆಂಡತಿ ಹೆಸರಿಲ್ಲ, ಮಕ್ಕಳ ಹೆಸರು ಇಲ್ಲ, ಗಂಡನ ಹೆಸರು ಹಾಕಿ ಅವ್ರು ಕೊಟ್ಟಿದ್ದಾರೆ. 1 ಕುಂಟೆ 2 ಕುಂಟೆ ಹಿಂಗೆ ಕೊಟ್ಟಿದ್ದಾರೆ. ಆದರೆ ಈಗ ನಾನು ಯಜಮಾನ್ರು ತೀರೋದು ಹೋಗಿದ್ದಾರೆ. ಆದರೆ ಆ ಹಾಕ್ಬೋದು ಯಾರಿಗೆ ಸೇರಬೇಕು? ನಿಮಗೆ ಸೇರಬೇಕು. ಅದು ಇದ್ರೆ ತಾನೇ ನಮ್ಗೆ ಸೇರೋದು. ಆದರೆ ತಗೊಂಡೋಗಿ ನಾವು ಯಾರಿಗೆ ಕೊಡಬೇಕು? ಅಧಿಕಾರ ಹತ್ರ ತಗೊಂಡೋಗಿ ನಾವು ಕೊಡಬೇಕು? ನಮ್ಗೆ ಗೊತ್ತಿಲ್ಲ. ಇದು ಮಾಡಿರೋದು ಅಪರಾಧ ಅವರು. ಯಾಕೆ ಅವರು ಈ ಸತಿ ಬಂದು ಕಳೆದ ತಿಂಗಳಲ್ಲಿ ಏನೋ ಬಂದು ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಏನಪ್ಪ ಗೊತ್ತಿಲ್ಲ. ಅದು ನೀ ಹೆಂಗೆ 1 ಕುಂಟೆ ಮಾಡಿದರೆ, ನೀ 2 ಕುಂಟೆ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ದೇವ್ರಿಗೂ ಗೊತ್ತು. ಸರ್ಕಾರ ಸಹಾಯಕ್ಕೂ ಬಿಡಲ್ಲ, ಉಳಿಯೋಕ್ಕೂ ಬಿಡಲ್ಲ. ಹಿಂಗೆ ನಮ್ಮ ಪರಿಸ್ಥಿತಿ ಆಗಿದೆ. ತಾವು ಮುಂದಕ್ಕೆ ತಗೊಂಡ್ರೆ ನಮ್ಗೆ ಒಳ್ಳೇದು. ನಾವೇನೋ ನಮ್ಗೆ ವಯಸ್ಸಾಯಿತು, ಏನೋ ನಿಮ್ಮ ಮಕ್ಳು ಬಾವಿ ಚಂದಾಗಿ ಬರಲಿ ಅಂತ ನಾವು ಎಲ್ಲೆಲ್ಲಿ ಮೀಟಿಂಗ್ ಕರಿತಾ ಅಲ್ಲಿ ಹೋಯ್ತೀನೋ ಬರ್ತೀನೋ ಮಾಹಿತಿ ಕೊಡ್ತೀನಿ. ಆದರೆ ಸರ್ಕಾರ ಹಿಂಗೆ ಮಾಡ್ತಾ ಅಂತ ನಮ್ಗೆ ಏನು ಗೊತ್ತಿಲ್ಲ. ಅದೆಲ್ಲ ದೇವ್ರ ಇಚ್ಛೆ. ಈಗ ಇರೋಂಥ 1 ಎಕರೆನೂ ಕೂಡ ತಮ್ಮ ಹೆಸರಲ್ಲೇ ಖಾತೆ ಇಲ್ಲ ಬಂದಿಲ್ಲ. ಆದರೆ ಅದರಲ್ಲಿ ಆರಂಭ ಮಾಡ್ತಾ ಇದ್ದೀರಾ? ಮಾಡ್ತೀವಿ. ಏನು ಫಾರೆಸ್ಟ್ ಏನೋ ತೊಂದರೆ ಏನೂ ಆಗಿಲ್ಲ. ಆದರೆ ಮಾಡ್ಕೊಂಡು ಬರ್ತಾರೆ ಇವಾಗ. ಯಾಕಂತ ಹೇಳಿದ್ರೆ ಅದೇನೋ ತೊಂದರೆ ಆಯ್ತದಂತೆ. ದನ ಆಡು ಮೇಕೆಗಳು ಸಾಕಿದ್ರೆ ಅವ್ರಿಗೆ ಏನೋ ತೊಂದರೆ ಕೊಡ್ತಾರೆ ಅಂತ ಹೇಳ್ಕೊಂಡು ಬರ್ತಾರೆ ಏನೋ ಅಂತ ಗೊತ್ತಿಲ್ಲ. ಹಿಂಗೆ ಒಂದೊಂದು ಮಾಹಿತಿ ಬಂದಿದೆ. ಏನಾಯ್ತೈತೆ ಅಂತ ಗೊತ್ತಿಲ್ಲ. ಈಗ ಪ್ರಮುಖವಾಗಿ ಇರುವಂತ 1 ಎಕರೆ ಭೂಪ್ರದೇಶದಲ್ಲಿ ಪ್ರಸ್ತುತವಾಗಿ ಮಳೆ ಆಗಿರೋದ್ರಿಂದ ಏನೇನು ಬೆಳೆಗಳನ್ನ ಹಾಕಿದ್ದೀರಾ, ಏನೇನು ಬೆಳೆಗಳನ್ನ ಬೆಳೀತಾ ಇದ್ದೀರಾ? ಅದು ಚೇಂಬು ಇದೆ, ಚೇನೆ ಇದೆ, ಕಾಚಿಲಿದೆ, ಸೆಟ್ಟು, ಬೀನಿಸು. ಪ್ರಮುಖವಾಗಿ ತರಕಾರಿ ಬೆಳೆಗಳನ್ನೇ ಬೆಳೀತಾರೆ. ಈಗ ತರಕಾರಿ ಬೆಳೆಗಳಿಗೆ ಪ್ರತಿನಿತ್ಯ ನೀರು ಬೇಕಾಗುತ್ತೆ, ನೀರಿನ ವ್ಯವಸ್ಥೆ. ಅದು ನಮ್ಗೆ ನೀರು ಇಲ್ವಲ್ಲ, ಮಳೆ ಉಯ್ಬೇಕು. ದೇವರು ಮಳೆ ಕೊಟ್ರೆ ಮುಂದಕ್ಕೆ ನಮ್ಮ ಜೀವನ ಹೋಯ್ತದೆ. ಮಳೆ ಇಲ್ದೋದ್ರೆ ಹೋಯ್ತು. ಹಿಂಗೆ ನಮ್ಮ ಪರಿಸ್ಥಿತಿ ಇದೆ. ಯಾರಿಗೆ ಹೇಳ್ಬೇಕಿದು? ಸರ್ಕಾರಕ್ಕೆ ಹೇಳಿದ್ರೆ ಕೊಡ್ತಾರೆ? ಇಲ್ಲ ಜನಗಳಿಗೆ ಹೇಳಿದ್ರೆ ಸಿಗ್ತದೇನಾ? ಅದಿಲ್ಲ. ಅದೆಲ್ಲ ದೇವ್ರ ಇಚ್ಛೆ. ಒಂದು ಸರ್ಕಾರ ಹಿಂಗೆ ಮಾಡ್ತಾರೆ ನಮಗೆ. ಏನೋ ಇಷ್ಟು ವರ್ಷ ಆಗಿದೆ. ಅವರು ಕಾಡು ಕೊಚ್ಚಿ ಹಿಂಗೆ ಕಾಡಿನಲ್ಲಿ ಕುಂತವರು ಇದು ಅದು ಫಸಲು ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಹಕ್ಕುಪತ್ರ ಕೊಡೋಣ ಅಂತ. ಆದರೆ ನಮ್ಮ ಸರ್ಕಾರಕ್ಕೆ ಬುದ್ಧಿಲ್ಲ ಇದೆ. ಅವ್ರು ಕೊಡಬೇಡ ಅಂತ ಮಾತ್ರ. ಅವರು ಇಷ್ಟು ವರ್ಷ ಬೇಕಾಗಿಲ್ಲ ಅವ್ರಿಗೆ. ನಾವು ಸ್ಟ್ರೈಕ್ ಮಾಡಿ ಹೋರಾಟ ಮಾಡಿ ಇದು ಎಲ್ಲಿಗಂಟ ಹೋಗ್ಬೇಕು ಅಲ್ಲಿಗಂಟ ಸರ್ಕಾರನ ಕಂಡು ಮೊನ್ನೆ ದಿನ ಇಲ್ಲಿ ಕಳೆದ ತಿಂಗಳಲ್ಲಿ ಬಂದಿದ್ದರು. ಯಾರು MLA ಬಂದಿದ್ರು. ಏನು ಹೇಳಿದ್ರು? ಅಮ್ಮ 2 ತಿಂಗಳ ಒಳಗಡೆ ರೇಷನ್ ಕಾರ್ಡ್ ಬಿಡ್ತೀನಿ, 2 ತಿಂಗಳ ಒಳಗಡೆ ನಾವು ಈ ರೋಡು ಮಾಡ್ತೀನಿ. ಮನೆ ಬಂದಿದೆ ಎರವಸಿಗೆ. ಆದರೆ ಅವ್ರಿಗೆ ಮನೆ ಬಂದಿದೆ, ನಮಗೆ ಮನೆ ಬಂದಿಲ್ಲ. ಸತ್ಯಕ್ಕೆ ನಮಗೆ ಮನೆ
ಕರೆಂಟ್ ಕೊಟ್ಟಿದ್ದಾರೆ, ಮನೆ ಅಕ್ಕಪತ್ರ ಬೀದು ಲೈಟು ನಮಗೆ ಕೊಟ್ಟರೆ ಉಪಕಾರ ನಮಗೆ. ಅಂದ್ರೆ ತಾವು ಪ್ರಮುಖವಾಗಿ ಎರವ ಸಮುದಾಯಕ್ಕೆ ಬರ್ತೀರಾ? ಯಾರೋ ಸರ್ ನಾವು ನಿಮ್ಮ ಹಿರಿಕರೆಲ್ಲ ಆಗಿರ್ಬೋದು, ನಿಮ್ಮ ತಂದೆ ಕಾಲದಲ್ಲಿ ಆಗಿರ್ಬೋದು, ಅವರೆಲ್ಲ ಕೃಷಿ ಮಾಡ್ತಿರ್ಲಿಲ್ವಾ? ಅವ್ರ ಕಾಲದಲ್ಲಿ ಏನೇನ್ ಬೆಳಿತಾ ಇದ್ರಿ? ರಾಗಿ, ಭತ್ತ, ಅವಾಗ ಶುಂಠಿ ಅಷ್ಟಿಲ್ಲ ಆ ಟೈಮಲ್ಲಿ. ಇವಾಗ ಮಾತ್ರ ಹುರುಳಿ, ಸಾಸಿವೆ. ಈಗ ತಾವು ನಮ್ಮ ಸ್ವಾಮಿ ವಿವೇಕಾನಂದ ಯುವಕ ಸಂಸ್ಥೆ ಕಡೆ ವತಿಯಿಂದ ತಮ್ಮದೇ ಆದಂತ ಒಂದು ಮಹಿಳಾ ಸಂಘಗಳನ್ನ ಮಾಡ್ಕೊಂಡಿದ್ರ. ಎಷ್ಟು ವರ್ಷದಿಂದ ತಾವು ಸಂಘ ಮಾಡ್ಕೊಂಡಿರೋದು? 15 ವರ್ಷ. 15 ವರ್ಷ ಆಯ್ತು. 15 ವರ್ಷ ಸಂಘದಿಂದ ನೀವು ಏನೇನೆಲ್ಲ ಚಟುವಟಿಕೆ ಮಾಡ್ತಾ ಬರ್ತಾ ಇದ್ದೀರಾ ಸಂಘದ ಮುಖಾಂತರ? ಎಷ್ಟು ಜನ ಮಹಿಳೆಯರಿದ್ದೀರಾ ಒಟ್ಟು? ಒಟ್ಟು 10 ಜನ. ಅಲ್ಲಿಂದ ಅವರು ಏನ ಸಂಘದಲ್ಲಿ ಬಂದು ಅವರು ನಮ್ಗೆ ಬುದ್ಧಿ ಹೇಳಿ, ನಿಮ್ಮ ಸ್ವಂತ ಇಷ್ಟ 10 ರೂಪಾಯಿ ಇದ್ರೆ ಕೆಟ್ಟಿ ನಿಮಗೆ ನಾಳೆಗೆ ಉಪಾಯ ಐತೆ ಅಂತ ಹೇಳ್ಕೊಂಡು ನಾವು ಕೆಟ್ಟಿ, ನಮಗೇನೋ ತೊಂದರೆ ಏನೂ ಆಗಲ್ಲ, ನಮ್ಮ ಸ್ವಂತ ದುಡ್ಡು ನಾವು ಕೆಟ್ಟಿ ಮಾಡಿ ಸಾಲ ತಗೊಂಡು ಸಾಲನೂ ಕೆಟ್ಟಿ ಆಯಿತು. ಪುನಃ ಇವಾಗ ಸ್ವಲ್ಪ ಒಂದು 2-3 ತಿಂಗಾಗಿದೆ ನಿಲ್ಸೂನು, ನಾವು ಪುನಃ ಸ್ಟಾರ್ಟಿಂಗ್ ಆಗಬೇಕು, ಕಟ್ಟಬೇಕು. ಕೆಟ್ಟಿದ್ರೆ ನಮ್ಗೆ ಒಳ್ಳೇದಾಯ್ತು. ಅಂದ್ರೆ ಉಳಿತಾಯ ಮಾಡ್ಕೊಂಡು ಆ ಸಂಘದ ಮುಖಾಂತರ ಸಂಘದಲ್ಲಿ ಕೂಡ ತಾವು ಸಾಲ ಪಡ್ಕೊಂಡು ಕಟ್ತಾ ಇದ್ರು. ಕೆಟ್ಟಿದ್ರೆ ಜೊತೆಗೆ ಇನ್ನೇನೇನು ತರಬೇತಿಗಳು ಪಡ್ಕೋತಾ ಇದ್ದಾರೆ ಸಂಘದ ಮೇಲೆ? ತರಬೇತಿ ಸ್ವಲ್ಪ ಅವರು ಮೇಕೆಗಳು ಕೊಟ್ಟಿದ್ರು, ಬಿತ್ತನೆ ಬೀಜ ಕೊಡ್ತಾರೆ, ನಾಟಿಗೋಳಿ ಕೊಟ್ಟಿದ್ರು, ಕೋಳಿಗಳು ಕೊಟ್ಟಿದ್ರು. ಇವಾಗ ಬಿತ್ತನೆ ಬೇನೆ ಕೊಡ್ತಾರೆ, ಅದನ್ನ ನಟ್ಕೋತೀನು. ಏನೋ ನಮ್ಮ ಜೀವನಕ್ಕೆ ಮುಂದುವರಿತದೆ. ಅದ್ರ ಜೊತೆಗೆ ಸ್ವಲ್ಪ ಔಷಧಿನೂ ಗೊಬ್ಬರ ಕೊಟ್ಟರೆ ನಮಗೆ ಒಳ್ಳೆದೈತಿತ್ತು. ಅಂದ್ರೆ ಪ್ರಮುಖವಾಗಿ ಬಿತ್ತನೆ ಬೀಜಗಳಾಗಿರ್ಬೋದು, ಮತ್ತೆ ಮೇಕೆ, ಕೋಳಿ ಇದನ್ನೆಲ್ಲ ಪಡ್ಕೊಂಡಿದ್ದೀರಾ ಸಂಘದ ಮುಖಾಂತರ, ಸಂಸ್ಥೆ ಕಡೆ ಪಡ್ಕೊಂಡಿದ್ದೀರಾ? ಯಾವ್ಯಾವ ಪ್ರಮುಖವಾಗಿ ಯಾವ್ಯಾವ ಬಿತ್ತನೆ ಬೀಜಗಳನ್ನ ಪಡ್ಕೊಂಡು ಕೃಷಿ ಮಾಡಿದ್ದೀರಾ? ಅದು ಬೀನಿಸು, ಸೆಟ್ಟುಗಳು, ಕೀರೆ, ಬೀನಿಸು, ಇನ್ನೊಂದು ಹೀರದ ಕಾಯಿ, ಇದೆಲ್ಲ ಅವ್ರು ಕೊಟ್ಟಿದ್ದಾರೆ. ಅಂದ್ರೆ ಪ್ರಮುಖವಾಗಿ ತರಕಾರಿ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಬಿತ್ತನೆ ಬೀಜಗಳನ್ನ ಪಡ್ಕೊಂಡು ಕೃಷಿಗೆ ಬಳಸ್ಕೊತಾ ಇದ್ದಾರೆ. ಈ ಮೇಕೆ ಸಾಕಾಣಿಕೆ ಮತ್ತೆ ಕೋಳಿ ಸಾಕಾಣಿಕೆ ಯಾವಾಗ ತರಬೇತಿ ಪಡ್ಕೊಂಡಿದ್ದು? ಅದು ಸ್ವಂತ, ನಾವು ತರಬೇತಿಗೆ ಹೋಗಿಲ್ಲ ಸರ್. ತರಬೇತಿ ಪಡೆದಿಲ್ಲ? ಇಲ್ಲ, ಪಡೆದಿಲ್ಲ. ಅದು ಸ್ವಂತ ಅಂತ ನಾವು ಅಂದ್ರೆ ಮೊದಲಿಂದ ತಾವು ಸಾಕಿದ್ರಿಂದ ನಿಮ್ಗೆ ಅನುಭವ ಇದೆ. ಇದೆ. ಅದು ಯಾವಾಗ ಪಡ್ಕೊಂಡಿದ್ದು ಮೇಕೆ ಮತ್ತೆ ಕೋಳಿ ಎಲ್ಲ? ಒಂದು 20 ವರ್ಷ ಆಗಿದೆ. ಕಳೆದ 20 ವರ್ಷದಿಂದಾನೇ ಪಡ್ಕೊಂಡಿದ್ರಿ. ಈ ಪ್ರಸ್ತುತವಾಗಿ ಸಾಕ್ತಾ ಇದ್ದೀರಾ? ಇದೆ ಇದೆ. ಎಷ್ಟೆಷ್ಟು ಸಾಕ್ತಾ ಇದ್ದೀರಾ? ಈಗ 2 ಇದೆ. ಸ್ವಲ್ಪ ಏನೋ ತೊಂದರೆ ಆಗಿ ಮಾರ್ಕೊಂಡಿದ್ವಿ. ಈಗ 2 ಇದೆ. ಕೋಳಿಗಳು ಒಂದು 4 ಇದೆ. ಕೋಳಿಗಳು ಸಾಕ್ತಾ ಇದ್ದಾರೆ. ಈ ಕೃಷಿ ಜೊತೆ ಈ ಕುರಿ ಕೋಳಿ ಸಾಕ್ತಾ ಇರೋದು ಎಷ್ಟು ಅನುಕೂಲ ಇದೆ ತಮ್ಗೆ? ನಮ್ ಕಷ್ಟಕ್ಕಾಯ್ತದೆ. ಬರೀ ಒಂದನ್ನೇ ನೆಚ್ಕೊಂಡು ಕೂರಕ್ಕಾಗಲ್ಲ. ಯಾವತ್ತೂ ಕೂಲಿ ಸಿಕ್ಕಲ್ಲ ನಮ್ಗೆ. ಅಪರೂಪ. ಮೊದಲು 1 ತಿಂಗ 2 ತಿಂಗ ಹಿಂಗೆ ಕೆಲಸ ಸಿಕ್ತಿತ್ತು. ಇವಾಗೆಲ್ಲ ಇವಾಗ ಅಪರೂಪ. ಮಳೆ ಕಡಿಮೆ ಇಲ್ಲ, ಅದಕ್ಕೇನೆ ಇವಾಗ ಕೊಡಗೆಲ್ಲ ಹೊಂಟಾಗೋದು ಸುಮಾರು ಜನ. ಅಂದರೆ ಇಲ್ಲಿ ಇತ್ತು, ನಮ್ಮಲ್ಲಿ ಕೂಲಿ ಇದೆಲ್ಲ ಇತ್ತು. ಇವಾಗಿಲ್ಲ, ಸ್ವಲ್ಪ ಕಡಿಮೆ. ಅವ್ರವರು ಸ್ವಂತ ಮಾಡ್ಕೋತಾರೆ. ಅವರು ಕೂಲಿ ನೋಡ್ಕೊಂಡು ಸರಿಯಾಗಲತ್ತ ನಾವು ಅದು ನಮ್ಮ ಜಮೀನಲ್ಲಿ ಮಾಡ್ಕೊಂಡು ಜೀವನ ನಾವು ಮುಂದುವರಿತೀವಿ. ಈಗ ತಾವು ಪ್ರಮುಖವಾಗಿ ಈಗ ಇರುವಂತ 1 ಎಕರೆ ಭೂಪ್ರದೇಶದಲ್ಲೇ ತಾವು ಹೆಚ್ಚಿನದಾಗಿ ತರಕಾರಿ ಬೆಳೆಗಳನ್ನ ಮತ್ತೆ ಈ ಪ್ರದೇಶಕ್ಕೆ ಸೂಕ್ತ ಆಗುವಂತ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಇದರ ಕೃಷಿ ಪದ್ಧತಿ ಆಗಿರ್ಬೋದು, ನೀವು ಇದಕ್ಕೆ ಬಳಸುವಂತ ಗೊಬ್ಬರ ಆಗಿರ್ಬೋದು, ಯಾವ ರೀತಿಯ ಗೊಬ್ಬರಗಳನ್ನ ಬಳಸ್ಕೊಂಡು ಕೃಷಿ ಮಾಡ್ತಾ ಇದ್ರೆ? ಇಲ್ಲ, ನಾವು ಅಂಗಡಿ ತಗೊಂಡು ಬಂದು ಹಾಕ್ತೀವಿ. ಸಾವಯವ ಗೊಬ್ಬರ ಬಳಸ್ತಾ ಇಲ್ವಾ? ಅಂದ್ರೆ ನೀವು ಮನೇಲೆ ಗೊಬ್ಬರ ತಯಾರಿಸ್ಕೊಂಡು ನೀವೇ ಬಳಸ್ತಾ? ಅದೇ ಹಾಕ್ತೀನಿ. ಅದು ಯಾಕಂತ ಹೇಳಿದ್ರೆ ಸರ್, ಶುಂಠಿ ಮತ್ತು ಕುಡಿಗಳು, ಕಾಯಿ ಮೆಣಸಿದ್ದಲ್ಲ ಅದಕ್ಕೆ. ಮತ್ತೆ ನಾವು ಇದಕ್ಕೆ ಏನು ಹಾಕಿಲ್ಲ, ಯಾವ್ದಕ್ಕೆ ನಮ್ಮ ಸೆಟ್ಟು ಗಿಟ್ಟು ಕೊಡ್ತಿದ್ದಲ್ಲ ಅದಕ್ಕಿಲ್ಲ. ಅದು ಗೊಬ್ಬರ ಬಳಸ್ತೀರಾ? ಇಲ್ಲ ಇಲ್ಲ. ಯಾವ್ದು ಗೊಬ್ಬರ ಬಳಸ್ತೀರಾ? ಗೊಬ್ಬರ ಚೇನೆ, ಕಾಚಿಲು, ಕುಡಿ ಇದಕ್ಕೆ. ನೀವೇ ಸಾವಯವ ಪದ್ಧತಿನಲ್ಲಿ ಗೊಬ್ಬರ ಮಾಡ್ಕೊಂಡು ಬಳಸ್ತಾ ಇಲ್ಲ ಜಮೀನಿಗೆ? ಇಲ್ಲ ಇಲ್ಲ, ಅದು ಮೊದಲಿತ್ತು. ಮೊದ್ಲು ಯಾವ ತರ ಮಾಡ್ತಾ ಇದ್ರಿ? ಮೊದಲು ನಮ್ಮ ರಾಗಿಗೆ, ಭತ್ತಕ್ಕ ಇದೆ ಔಷಧಿ ಹೊಡಿಯಾಗಿಲ್ಲ. ಇವಾಗ ಔಷಧಿನೇ ಬೇಕು, ಬೆಳೆಯಕಾದ್ರೆ ಔಷಧಿನೇ ಹಾಕ್ಬೇಕು. ಆಗಿನ ಪದ್ಧತಿ ತರನೇ ಸಾವಯವ ಗೊಬ್ಬರ ಬಳಸ್ಕೊಂಡು ಮನೇಲಿ ಇದ್ದಂತ ಹಸು ಸಗಣಿ, ಮೇಕೆ ಸಗಣಿ ಅದನ್ನೇ ಬಳಸ್ಕೊಂಡು ಗೊಬ್ಬರ ಮಾಡ್ಕೊಂಡು ಬಳಸ್ತಾ ಇದ್ರು. ಅವಾಗೆಲ್ಲ ಫಲ ಚೆನ್ನಾಗಿತ್ತು. ಈಗಲೂ ಅದನ್ನೇ ಮಾಡಿದ್ರೆ ರೋಗನೂ ಇತ್ತಿಲ್ಲ. ಹೌದು. ಇವಾಗ ರೋಗ ಜಾಸ್ತಿ ಆಯ್ತು. ತರಕಾರಿ ಹಚ್ಚದೆಲ್ಲ ಯಾವ್ದ ಔಷಧಿ. ಈ ರಾಸಾಯನಿಕ ಗೊಬ್ಬರ ಮತ್ತೆ ಔಷಧಿ ಬಿಟ್ಬಿಟ್ಟು ಸಾವಯವನ ನೀವು ಯಾಕೆ ಬಳಸಿ ಸಾವಯವ ಕೃಷಿ ಮಾಡಬಾರ್ದು ಸರ್? ಅದು ಇವಾಗ ಅದು ಹಾಕ್ದೋದ್ರೆ ಬೆಳೆಯಂಗಿಲ್ಲ. ಅದೇ ಫಸ್ಟ್ ಬೇಕು.
ಭೂಮಿಗೆ ಹಂಗೆ ಇಟ್ಕೊಂಡಿದ್ದೆಲ್ಲ ಅಂದ್ರೆ ಒಂದೇ ಸಲ ರಾಸಾಯನಿಕ ಬಿಟ್ಟು ಬರಕ್ಕೂ ಆಗೋದಿಲ್ಲ, ಹಂತ ಹಂತವಾಗಿ ಬರಬೇಕು. ಮೊದ್ಲೆಲ್ಲ 1 ಎಕರೆ ಮಾಡ್ತಿದ್ದವರು 1/2 ಎಕರೆ ಸಾವಯವ ಮಾಡೋದು, ಮತ್ತೆ 3/4 ಎಕರೆ, ಆತರ ಹಂತ ಹಂತವಾಗಿ ರಾಸಾಯನಿಕದಿಂದ ಸಾವಯವಕ್ಕೆ ಬಂದ್ರೆ ಆಗ ಭೂಮಿ ಕೂಡ ಬದಲಾವಣೆ ಆಗಿ ಅದನ್ನ ಅದಕ್ಕೆ ಹೊಂದ್ಕೊತೆ. ಇವಾಗ ಆಗಲ್ಲ, ದುಡ್ಡು ನಾಚೆ ಅಲ್ವಾ, ದುಡ್ಡಿದ್ರೆ ದೊಡ್ಡಪ್ಪ. ಹಾಗೆ ಈಗ ಅವೆಲ್ಲ ಬೆಳೆದಂತ ಬೆಳೆಗಳು ಏನಿರುತ್ತೆ, ಮುಖ್ಯವಾಗಿ ತಾವು ತರಕಾರಿ ಬೆಳೆಗಳನ್ನೇ ಬೆಳೀತಾರೋದ್ರಿಂದ ಈ ಬೆಳೆದಂತ ಬೆಳೆಗಳನ್ನ ಎಲ್ಲಿ ಮಾರಾಟ ಮಾಡ್ತಾ ಇದ್ರ, ಮಾರುಕಟ್ಟೆ ವ್ಯವಸ್ಥೆ ಹೇಗ್ ಮಾಡ್ಕೊಂಡಿದ್ರ? ಇಲ್ಲಿ ಗಾಡಿ ಬರ್ತದೆ ಬರ್ತದೆ, ಅದು ಕೇರಳದಿಂದ ಅವ್ರು ಬಂದು ತಗೊಂಡು ಹೋಗ್ತಾರೆ. ನಾವು ತಗೊಂಡೋಗಿ ಮಾರ್ಕೆಟ್ಗೆ ತಗೊಂಡು ಹೋಗಕ್ಕೆ ಏನಿಲ್ಲ, ಇಲ್ಲಿ ನಮ್ಗೆ ಮನೆಗೆ ಬರ್ತಾರೆ. ಇಷ್ಟು ತಿಳ್ಕೊಂಡು ಒಂದು 3-4 ಜನಕ್ಕೆ ಅವ್ರು ಇಟ್ಕೊಂಡು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಇವತ್ತು ವ್ಯಾಪಾರ ಕೊಟ್ಟರೆ ನಾವು ನಾಳೆಲ್ಲ ನಾಳಿದ್ದು ಹಿಂಗೆ ಬರ್ತಾರೆ, ತಗೊಂಡು ಹೋಗ್ತಾರೆ. ದುಡ್ಡೇನು ತೊಂದರೆ ಇಲ್ಲ, ಕೈಗೆ ತಗೊಂಡು ಬಂದು ಕೊಡ್ತಾರೆ. ಈಗ ಪ್ರಮುಖವಾಗಿ ತರಕಾರಿ ಬೆಳೆಗಳನ್ನ ಬೆಳೀತಾ ಇರೋದ್ರಿಂದ ತರಕಾರಿ ಬೆಳೆಗಳು ಕಟಾವಾದ ತಕ್ಷಣನೇ ತಾವು ಇದನ್ನ ಮಾರುಕಟ್ಟೆಗೆ ಮಾರಾಟ ಮಾಡ್ಬೇಕಾಗುತ್ತೆ. ಹೆಚ್ಚು ದಿನ ಇಟ್ಟರು ಕೂಡ ಅವು ಆಗಲ್ಲ, ಹಾಳಾಗಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಈ ನಿಟ್ಟಿನಲ್ಲಿ ಹೇಗೆ ಅದನ್ನ ನಿರ್ವಹಣೆ ಮಾಡಿ ಅದನ್ನ ಮಾರಾಟ ಮಾಡ್ತೀರಾ? ನಿರ್ವಹಣೆ 2 ಜನಕ್ಕೆ ಕುಯ್ಬೇಕು. ಕುಯ್ದ್ರೆ 3-4 ಜನ ಇಟ್ಕೊಂಡಿದ್ರೆ ಬಲ್ತೈತೆ, ತಗೊಂಡಿಲ್ಲ, ಅವ್ರು ತಗೊಂಡಿಲ್ಲ, ಬೇಸ್ಟ್ ಐತೆ. ಅಂದ್ರೆ ಎಲ್ಲಾ ಪ್ರಮುಖವಾಗಿ ಕೇರಳದಿಂದನೇ ಬಂದು ತಗೊಂಡು ಹೋಗ್ತಾರೆ. ಅಂದ್ರೆ ನಿಮ್ಮ ಸುತ್ತಮುತ್ತ ಯಾರ್ಯಾರು ಜಮೀನ್ ಮಾಡ್ತಾ ಇದ್ರೆ ಪ್ರತಿಯೊಬ್ರು ಕೂಡ ಒಬ್ಬರಿಗೇನೆ ಮಾರಾಟ ಮಾಡೋದ್ರಿಂದ ಅವ್ರಿಗೆ ಬಂದು ತಗೊಳಕ್ ಅನುಕೂಲ ಆಗ್ತದೆ. ಬೆಳೆದಂತ ಬೆಳೆಗೆ ಸರಿಯಾದ ರೀತಿ ಬೆಲೆ ಸಿಗ್ತಾ ಇದೆಯಾ ಸರ್? ಅದು ಹೇಳಕ್ಕಾಗಲ್ಲ, ರೇಟ್ ಹೆಂಗೆ ಬರ್ತೇನೋ. ಕಳೆದ ವರ್ಷ ನಮ್ಗೆ 10 ರೂಪಾಯಿ 8 ರೂಪಾಯಿ ಹಿಂಗೆ ರೇಟು. ಅದು ಒಣ ಸೀಸನ್ ಬರ್ತದಲ್ಲ, ಆವಾಗ 40-45 ಹಿಂಗೆ ಸಿಗ್ತದೆ. ಅದು ಬಿಟ್ರೆ ಹೋಯ್ತು 8 ರೂಪಾಯಿ 10 ರೂಪಾಯಿ ಹಿಂಗೆ ಒಂದು ಕೆಜಿಗೆ. ತಾವು ಒಬ್ಬರೇನೆ ಈ ಕೃಷಿನಲ್ಲಿ ಮಾಡ್ತಾ ಇರೋದ ಅಥವಾ ಕುಟುಂಬದವರೆಲ್ಲ ಸೇರ್ಕೊಂಡು ಕೃಷಿ ಮಾಡ್ತಾ ಇದ್ರ? ಕುಟುಂಬ ಎಲ್ಲ. ಯಾರ್ಯಾರೆಲ್ಲ ಸೇರ್ಕೊಂಡಿದ್ದು ಜೊತೆಗಿದ್ದಾರೆ ನಿಮ್ಗೆ? ಜೊತೆಗೆ ನಾವು ನಮ್ಮ ಅತ್ತೆ ಹುಡುಗಿ ಸೇರಿಸ್ಕೊಂಡಿನಿ. ಒಬ್ಬರಾಗಿ ಮಾಡೋಕ್ಕಾಗಲ್ಲ. ತಾಯಿನ ಒಬ್ಬ ಮಗನ ಇಬ್ಬರೇ ಇರೋದು. ಕೂಲಿಗೊಬ್ಬ ಹೋಗ್ಬೇಕು, ಮನೇಲಿ ಒಬ್ಬ ಕೆಲಸ ಮಾಡಬೇಕು. ಇಬ್ಬರು ಮನೇಲಿ ಕೆಲಸ ಮಾಡ್ಕೊಂಡ್ರೆ ಊಟಕ್ಕೇನು ಸ್ವಲ್ಪ ತೊಂದರೆ ಆಯ್ತದೆ. ಅದಕ್ಕೆ ಒಬ್ಬ ಕೂಲಿಗೆ ಹೋಗ್ತಾನೆ, ಒಬ್ಬ ಮನೇಲಿ ಕೆಲಸ ಮಾಡ್ತಾನೆ. ಹಿಂಗೆ ಕುಟುಂಬದವ್ರ ಜೊತೆಗಿರೋದ್ರಿಂದ ಸ್ವಲ್ಪ ಕೃಷಿ ಮಾಡಕ್ಕೆ ಅನುಕೂಲ. ಹಾಗೇನೆ ಸಂಸ್ಥೆ ಕಡೆಯಿಂದ ಯಾವ ರೀತಿಯಾದಂಥ ತರಬೇತಿಗಳಾಗಿರ್ಬೋದು, ಮೀಟಿಂಗ್ಗಳಲ್ಲೆಲ್ಲ ಭಾಗವಹಿಸಿ ಈ ಕೃಷಿ ಬಗ್ಗೆ ಒಂದು ತರಬೇತಿಯನ್ನು ಪಡ್ಕೋತಾ ಇದ್ರೆ? ಅವರು ಎಲ್ಲ ತರಬೇತಿ ಕೊಟ್ಟಿದ್ದಾರೆ. ಆಡು ಬಗ್ಗೆ, ಕೋಳಿ ಬಗ್ಗೆ, ತರಕಾರಿ ಕೊಟ್ಟಿದ್ದಾರಲ್ಲ, ಅವರೆಲ್ಲ ಇದ್ದು ಅದು ಹಂಗೆ ಮಾಡಿ ಎಲ್ಲ ತರಬೇತಿ ಕೊಟ್ಟಿದ್ದಾರೆ. ಅವರು ಹೇಳ್ದಂಗೆ ನಾವು ಸ್ವಲ್ಪ ಮಾಡಿ ಮುಂದೆ ಬಂದಿನೂ ಈಗಿನ ಕಷ್ಟಗಳು ಆಗಿಲ್ಲ. ಈಗ ನೀವು ಸಂಘ ಮಾಡಿಕೊಂಡು ಸಂಘದ ಮಹಿಳೆಯರೆಲ್ಲ ಸೇರಿಕೊಂಡು ಸಂಸ್ಥೆ ಕಡೆಯಿಂದ ಸಭೆಗಳಲ್ಲಿ ತರಬೇತಿಗಳಲ್ಲಿ ಭಾಗವಹಿಸ್ತಾ ಈ ಥರ ಮೇಕೆ ಬಗ್ಗೆ ಮತ್ತು ಕೋಳಿ ಬಗ್ಗೆ ತರಬೇತಿ ಪಡ್ಕೊಂಡಿದ್ದೀರಾ, ಮತ್ತು ಬಿತ್ತನೆ ಬೀಜಗಳನ್ನೆಲ್ಲ ಪಡ್ಕೊಂಡಿದ್ದೀರಾ. ಇದರಿಂದ ಒಂದಷ್ಟು ಕೃಷಿ ಮಾಡೋಕ್ಕೆ ಒಂದಷ್ಟು ಅನುಕೂಲ ಆಗಿದೆ. ಮೊದಲೆಲ್ಲ ಈ ರೀತಿ ಸಂಸ್ಥೆಗಳಿಂದ ಸೌಲಭ್ಯ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಈಗ ಸಂಸ್ಥೆಗಳಿಂದ ಸೌಲಭ್ಯ ಸಿಗ್ತಾ ಇರೋದಾಗಿರ್ಬೋದು, ಎಷ್ಟು ಅನುಕೂಲ ಆಗಿದೆ ತಮಗೆ ಕೃಷಿ ಮಾಡೋಕ್ಕೆ? ಅಕ್ಕನಂದ ಮೊಮ್ಮಟ್ಟು ಬಂದಾಗ ನಮ್ಗೆ ಇವಾಗ ಖುಷಿನೇ. ಅವರು ತರಬೇತಿ ಕೊಟ್ಟು ಬಿತ್ತನೆ ಬೀಜ ಕೊಟ್ಟು ನಮಗೆ ಏನೋ ಮುಂದೆ ಬರ್ತೀವಿ ನಾವು. ಅಲ್ಲದೆ ಮೊದಲು ನಾವು ಫಸ್ಟ್ ಜಾಗ ಹಿಡ್ದು ಮಾಡಿ ನಮ್ಗೆ ರಾಗಿ ಬಿತ್ಕೊಂಡು ಭತ್ತ ಬಿತ್ಕೊಂಡು ಹಿಂಗೆ ಹುರ್ಲಿ ಬಿತ್ಕೊಂಡಿದ್ದ. ಸಂಘದಲ್ಲಿ ಬಂದವರೆಲ್ಲ ಬಂದು ಮಾಡಿ ನಮ್ಗೆ ತರಬೇತಿ ಕೊಟ್ಟು ಅವರಿಂದ ಸ್ವಲ್ಪ ಮುಂದೆ ಬಂದಿದ್ದೀನಿ. ನಮ್ಗೆ ದುಡ್ಡಿಗೆ ಅಷ್ಟು ತೊಂದರೆನೂ ಇಲ್ಲ. ಎಲ್ಲೆಲ್ಲಿ ಮೀಟಿಂಗ್ ಅವ್ರು ಕರೆತಿದ್ದಾರೆ ಅಲ್ಲಿ ಗಂಟೆ ನಾವು ಹೊಂಟಿದ್ದೀವಿ. ಹೋಗಿ ಅವರು ತರಬೇತಿ ಕೊಟ್ಟು ಮುಂದೆ ಹಿಂಗೆ ಕುಂತು ಮಾತಾಡಕ್ಕೆ ನಮ್ಗೆ ಒಂದು ಧೈರ್ಯ ಬಂದಿದೆ. ಮೊದಲೆಲ್ಲ ಇತ್ತಿಲ್ಲ, ಯಾರು ಬಂದರೆ ಸಾಕು ಹೋಗಿ ಮನೆ ಯಾರಂತ ಗೊತ್ತಿಲ್ಲ ಭಯ ಆಯ್ತದೆ ಅಂತ ಹೇಳ್ಕೊಂಡು ಹಿಂಗೆಲ್ಲ ಇತ್ತು. ಇವಾಗ ಅವ್ರು ಬಂದು ನಮ್ಮ ಮುಂದೆ ನಿಂತು ಮಾತಾಡಕ್ಕೆ ನಮ್ಗೆ ಧೈರ್ಯ ಕೊಟ್ಟಿದ್ದಾರೆ ನಮ್ಮ ಸಂಘದಲ್ಲಿ ಬಂದು. ಮುಂದೆ ಇನ್ನೇನೇನೆಲ್ಲ ಸಂಸ್ಥೆ ಕಡೆಯಿಂದ ಸೌಲಭ್ಯ ಪಡ್ಕೊಂಡು ಈ ಒಂದು ಕೃಷಿ ಚಟುವಟಿಕೆಯನ್ನು ಇನ್ನೂ ಪ್ರಗತಿಯಲ್ಲಿ ಮಾಡ್ಕೋಬೇಕು, ಇನ್ನೂ ಮುಂದೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ? ಅದಕ್ಕೆ ಸರ್ ಅವ್ರು ಸ್ವಲ್ಪ ಗೊಬ್ಬರ ಸ್ವಲ್ಪ ಔಷಧ ಎಲ್ಲ ಕೊಟ್ಟರೆ ನಮಗೆ ಅನುಕೂಲ ಆಯ್ತಿತ್ತು. ಸ್ವಲ್ಪ ಅದು ಸ್ವಲ್ಪ ಹೇಳಿ ಅವ್ರಿಗೆ. ಈಗ ಆಗ್ಲೇ ಎರೆಹುಳ ಗೊಬ್ಬರ ತಯಾರಿಕೆ ಮಾಡೋದು ಕುರಿತು ಕೂಡ ತರಬೇತಿ ಸಿಗ್ತಾ ಇದೆ. ಅದನ್ನು ಕೂಡ ತಮ್ಮ ಸಂಘದ ಮಹಿಳೆಯರೆಲ್ಲ ಸೇರ್ಕೊಂಡು ದಿನ ಕೆಂಚನಹಳ್ಳಿಗೆ ಹೋಗಿ ಅದೊಂದು ಎರೆಹುಳ ಗೊಬ್ಬರ ಮಾಡೋದೊಂದು ತರಬೇತಿ ಪಡ್ಕೊಳ್ಳಿ. ನೀವು ಕೂಡ ಗೊಬ್ಬರನ ಹೊರಗಡೆಯಿಂದ ರಾಸಾಯನಿಕ ಗೊಬ್ಬರ ತಂದು ಬಳಸೋದು ಕೂಡ ತಪ್ಪುತ್ತೆ. ಈ ಎರೆಹುಳ ಗೊಬ್ಬರ ಹಾಕೋದು ಕೂಡ ಒಂದು ಸಾವಯವ ಕೃಷಿನಲ್ಲಿ ಉತ್ತಮವಾದಂಥ ವಿಧಾನ. ಅದನ್ನು ಕೂಡ ತಾವು ತರಬೇತಿ ಪಡ್ಕೊಂಡು ಸಂಘದ ಮಹಿಳೆಯರಲ್ಲ ಅದನ್ನು ಕೂಡ ನಿಮ್ಮ ಮನೆ ಹತ್ರ ಅಥವಾ ಜಮೀನ್ ಹತ್ರನೇ ಈ ಗೊಬ್ಬರವನ್ನು ಮಾಡ್ಕೊಂಡು ಬಳಸಿ. ಅದು ಕೂಡ ಒಂದು ಉತ್ತಮವಾದ ಗೊಬ್ಬರವನ್ನು ಮಾಡಿಕೊಂಡು ಒಂದು ಸಾವಯವ ಕೃಷಿಯನ್ನು ನೀವು ಮಾಡ್ಕೋಬೋದು. ಮುಂದಿನ ದಿನಗಳಲ್ಲಿ ಕೂಡ ನೀವು ಸಂಘದ ಮಹಿಳೆಯರೆಲ್ಲ ಸೇರಿ ಅದೊಂದು ತರಬೇತಿ ಪಡ್ಕೊಳ್ಳಿ, ಅದು ಕೂಡ ನಿಮಗೆ ಅನುಕೂಲ ಆಗುತ್ತೆ. ಈಗ ಅದೇ ರೀತಿ ಈಗ ತಾವು ಸಂಸ್ಥೆಗಳಿಂದ ಈ ಥರ ಸೌಲಭ್ಯ ಪಡ್ಕೊಂಡು ಕೃಷಿ ಮಾಡ್ಕೋತಾ ಇದ್ದೀರಾ, ಒಂದು
ಸುಧಾರಿತ ಒಂದು ಕೃಷಿ ಜೀವನವನ್ನ ಮಾಡ್ತಾ ಇದ್ರ. ಈಗ ತಾಲೂಕಿನ ಹಲವಾರು ಹಾಡಿಗಳಲ್ಲೂ ಕೂಡ ತಮ್ಮಂತ ಆದಿವಾಸಿಗಳಿದ್ದಾರೆ. ಇರುವಂತ ಜಮೀನ ತಾವು ಮಾಡದೆ ಬೇರೆಯವ್ರಿಗೆ ಗುತ್ತಿಗೆ ಕೊಟ್ಬಿಡೋದು, ಬೇರೆ ಕಡೆ ಕೂಲಿ ಕೆಲಸ ಮಾಡೋದನ್ನ ಮಾಡ್ತಾ ಇರ್ತಾರೆ. ಅಂತವ್ರಿಗೆ ಈ ರೀತಿ ಸಂಸ್ಥೆ ಕಡೆಯಿಂದ ಸೌಲಭ್ಯ ಪಡ್ಕೊಂಡು ಅವರೇ ಅವ್ರ ಜಮೀನಲ್ಲಿ ಕೆಲಸ ಮಾಡಿದ್ರೆ ಎಷ್ಟು ಅನುಕೂಲ ಆಗುತ್ತೆ ಅಂತ ತಾವೇನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ನಾವು ಯಾರಿಗೂ ಕೊಟ್ಟಿಲ್ಲ, ನಾವು ಸ್ವಂತನೇ. ಹೌದು, ಕೆಲವರು ಕೊಡ್ತಾರೆ, ಅವ್ರಿಗೆ ವರ್ಚೇರಿ ನಮ್ಮ ಜಮೀನು ಬಿಟ್ಟು ವರ್ಚೇರಿ ಮಾಡಕ್ಕೆ ಅವ್ರಿಗೆ ಇಷ್ಟ. ಆದರೆ ನಮ್ಗೆ ಹಂಗಿಲ್ಲ. ನಾವು ಕೂಲಿ ನಾವೇ ನಮ್ಮ ಜಮೀನಿಗೆ ನಾವು ದುಡಿಬೇಕು, ವರ್ಚೇರಿನೂ ಹೋಗಿ ದುಡಿಬೇಕು. ನಮ್ಗೆ ಎರಡು ಬೇಕು, ನಮ್ಮ ಜಮೀನು ಬೇಕು, ಅವ್ರ ಜಮೀನು ಬೇಕು. ಈಗ ಕೂಲಿಗೆ ಹೋದ್ರೆ ನಮ್ಮ ಹೊಟ್ಟೆಪಾಡು ಅಲ್ವಾ, ಇಲ್ಲಿ ಮಾಡಿದ್ರೆ ನಮ್ಮ ಹೊಟ್ಟೆಪಾಡು. ಅದಕ್ಕೆ ಬೇಸಿಗೆ ಟೈಮಿಲಿ ವರ್ಚೇರಿ ಕೆಲ್ಸಕ್ಕೆ ಹೋಗ್ತೀವಿ, ನಾವು ಪಡ್ಕೊಂಡು ಮುಂದುವರ್ತೀವಿ ನಾವು. ಅದೇ ಸ್ವಲ್ಪ ಗೊಬ್ಬರ ನಮಗೆ ಔಷಧಿ ಕೊಟ್ಟರೆ ನಮಗೆ ಅನುಕೂಲ ಆಯ್ತಿತ್ತು. ಇವಾಗ ಕೂಲಿಲ್ಲ, ಸ್ವಲ್ಪ ಅಮೌಂಟ್ ಎಲ್ಲ ಕಮ್ಮಿ ಆಗಿದೆ. ಅವರು ನಮ್ಮ ಸಂಘದಲ್ಲಿ ಕೊಟ್ಟರೆ ನಮಗೆ ಆಯ್ತದೆ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಖಂಡಿತ ಮುಂದಿನ ದಿನಗಳಲ್ಲಿ ಕೂಡ ಸಂಸ್ಥೆ ಕಡೆಯಿಂದ ಕೆಂಚನಹಳ್ಳಿಯಲ್ಲಿ ಎರೆಹುಳು ಗೊಬ್ಬರ ತಯಾರಿಕಾ ಘಟಕದ ಒಂದು ತರಬೇತಿಯನ್ನು ಪಡ್ಕೊಳ್ಳಿ ಸಂಘದ ಮಹಿಳೆಯರು. ಇದರಿಂದ ಕೂಡ ತಾವೇ ಒಂದು ಸ್ವತಃ ಗೊಬ್ಬರವನ್ನ ಮಾಡ್ಕೊಂಡು ನೀವೇ ಬಳಸಬಹುದು. ಮುಂದಿನ ದಿನಗಳಲ್ಲಿ ಸಭೆ ಕರೆದಾಗ ಇದನ್ನ ಚರ್ಚೆ ಮಾಡಿ. ಬಹಳ ಸಂತೋಷ ಗೌರಿ ಅವರೇ, ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವು ಕಳೆದ ಹಲವಾರು ವರ್ಷಗಳಿಂದ ಒಬ್ಬ ರೈತ ಮಹಿಳೆಯಾಗಿ ಕೃಷಿ ಚಟುವಟಿಕೆಗಳಲ್ಲಿ ತೊಡ್ಕೊಳ್ತಾ ಇರುವಂತಹ ಕಡಿಮೆ ಭೂಪ್ರದೇಶದಲ್ಲಿ ಮಳೆಯಾಶ್ರಿತವಾಗಿ ವಿವಿಧ ರೀತಿಯ ತರಕಾರಿ ಬೆಳೆಗಳು ಹಾಗೂ ಆಹಾರ ಬೆಳೆಗಳನ್ನು ಬೆಳೀತಾ ಸಂಘದ ಮುಖಾಂತರ ಮಹಿಳೆಯರೆಲ್ಲ ತರಬೇತಿಗಳು ಮತ್ತು ಸಭೆಯಲ್ಲಿ ಭಾಗವಹಿಸ್ತಾ ಒಂದು ಕೃಷಿ ಜ್ಞಾನವನ್ನು ಹೆಚ್ಚಿಸಿಕೊಂಡು ಒಂದು ಕೃಷಿ ಜೀವನವನ್ನು ನಡೆಸೋದು ಕುರಿತು, ಇದರಿಂದ ತಮ್ಮ ಒಂದು ಜೀವನ ಹೇಗೆ ನಡೀತಿದೆ ಅನ್ನೋದು ಕುರಿತು ತಮ್ಮ ಅನುಭವನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ಸಂಸ್ಥೆ ಕಡೆಯಿಂದ ಸಿಗ್ತಿರೋಂಥ ಸೇವಾ ಸೌಲಭ್ಯಗಳು ತಮಗೆ ಎಷ್ಟು ಖುಷಿ ಇದೆ ಅನ್ನೋದು ಕುರಿತು ತಮ್ಮ ಅನುಭವನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಎಚ್.ಡಿ. ತಾಲೂಕಿನ ಗೋಳೂರು ಅಡಿಯ ರೈತ ಮಹಿಳೆಯಾದಂತಹ ಶ್ರೀಮತಿ ಗೌರಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ರೈತ ಮಹಿಳೆ ಅಥವಾ ಮತ್ತೊಬ್ಬ ರೈತರ ಅನುಭವದೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ, ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ, ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.